ವಾಟ್ ಇಸ್ ದಿ ಅಡ್ವಾಂಟೇಜ್ ಆಫ್ ಫಾಲೋಯಿಂಗ್ ಟ್ರೇಡಿಂಗ್ ಅಕಾಡೆಮಿ ಬೆಂಗಳೂರು ಅಂತ ನಿಮ್ಗೆ ಏನಾದ್ರೂ ಮೈಂಡ್ ಅಲ್ಲಿ ಇದ್ರೆ, ದಿಸ್ ಇಸ್ ನಾಟ್ ಅ ಮೀಮ್ ಚಾನಲ್. ನಾವಿಲ್ಲಿ ಕಾಮಿಡಿ ಮಾಡಕ್ಕೆ ಈ ತರ ಮೀಮ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಬರಲ್ಲ. ವಿ ಆರ್ ಹಿಯರ್ ಟು ಎಜುಕೇಟ್ ಯು, ವಿ ಆರ್ ಹಿಯರ್ ಟು ಎನ್ಶೋರ್ ದಟ್ ಯು ಆರ್ ಪ್ರಾಫಿಟಬಲ್. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಶಶಾಂಕ್. ಟ್ರೇಡಿಂಗ್ ಅಕಾಡೆಮಿ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋಲ್ಲಿ ನಿಮ್ಮೆಲ್ಲರ ಜೊತೆಗೂ ನಾನು ಮಾರ್ಕೆಟ್ ಸ್ಟ್ರಕ್ಚರ್ ಏನಂತ ಡಿಸ್ಕಸ್ ಮಾಡ್ತೀನಿ. ಇವಾಗ ಸುಮಾರು ಜನ ಸ್ಟ್ರಗಲ್ ಮಾಡ್ತಾ ಇರ್ತೀರಾ ಡೈರೆಕ್ಷನ್ ಅನ್ನು ಕಂಡುಹಿಡಿಯೋದಕ್ಕೆ. ಇವಾಗ ನೀವು ತಗೊಂಡಿದ ತಕ್ಷಣನೇ ರಿವರ್ಸಲ್ಸ್ ಆಗೋದು ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ನಿಮ್ ಅರ್ಥ ಮಾಡ್ಕೊಳ್ಳಿ, ನಿಮ್ ಪ್ರಾಬ್ಲಮ್ ಏನಂದ್ರೆ ಟ್ರೇಡಿಂಗ್ ಲೊಕೇಶನ್ ತಪ್ಪಿರುತ್ತೆ. ಸೊ ಈ ಮಾರ್ಕೆಟ್ ಬಿಹೇವಿಯರ್ ಯಾವ ರೀತಿ ಅರ್ಥ ಮಾಡ್ಕೊಳೋದು, ಎಲ್ಲಿ ನಾವು ಎಂಟ್ರಿ ತಗೊಬೇಕು, ಎಲ್ಲಿ ನಾವು ಎಕ್ಸಿಟ್ ಮಾಡಬೇಕು, ಯಾವ ರೀತಿ ಟ್ರೇಲ್ ಮಾಡಬೇಕು ಅಂತ ಈ ವಿಡಿಯೋ ಅಲ್ಲಿ ಕಂಪ್ಲೀಟ್ ಅನಾಲಿಸಿಸ್ ನಿಮ್ಗೆ ಕೊಡ್ತೀನಿ. ಇವಾಗ ಮಾರ್ಕೆಟ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಮಾರ್ಕೆಟ್ ಬಿಹೇವ್ ಆಗುತ್ತೆ ಅನ್ನೋದು ಫಸ್ಟ್ ಅರ್ಥ ಮಾಡ್ಕೋಣ. ಸುಮಾರು ಜನ ಇವಾಗ ಟ್ರೆಂಡ್ ಅಗೇನ್ಸ್ಟ್ ಟ್ರೇಡ್ ಮಾಡೋದ್ರಲ್ಲಿ ಸಿಕ್ಕಾಕೊಂತಾರೆ, ಟ್ರ್ಯಾಪ್ ಆಗ್ತಾರೆ. ಪ್ಲಸ್ ಅದಾದ್ಮೇಲೆ ದೇ ಸ್ಟಾರ್ಟ್ ಬ್ಲೇಮಿಂಗ್ ದ ಸ್ಟ್ರಾಟಜಿ ಯಾವುದೇ ಯೂಸ್ ಮಾಡಕ್ ಮುಂಚೆನು ಇವಾಗ ನಿಮ್ಗೆ ಸ್ಟ್ರಾಟಜಿ ಅಪ್ ಸೈಡ್ ಎಂಟ್ರಿ, ಡೌನ್ ಸೈಡ್ ಎಂಟ್ರಿ ಡೈಲಿ ಬೇಸಿಸ್ ಅಲ್ಲಿ ನಿಮ್ಗೆ ಸುಮಾರು ಮಲ್ಟಿಪಲ್ ಎಂಟ್ರೀಸ್ ಕೊಡುತ್ತೆ. ಬಟ್ ನೀವು ಯಾವ ಡೈರೆಕ್ಷನ್ ಅಲ್ಲಿ ಟ್ರೇಡ್ ತಗೊಬೇಕು ಅಂತ ಪ್ಲಾನ್ ಮಾಡ್ಬೇಕು. ಇವಾಗ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದ್ದವಾಗ ನಿಮ್ಗೆ ಡೌನ್ ಸೈಡ್ ಟ್ರೇಡ್ ಏನಾದ್ರೂ ನಿಮ್ ಸೆಟಪ್ ಕೊಟ್ರೇನು ನಿಮ್ಗೆ ತುಂಬಾ ಶಾರ್ಟ್ ಡೌನ್ ಟ್ರೆಂಡ್ ಇರುತ್ತೆ. ಇವಾಗ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಫಸ್ಟ್ ಅಪ್ ಟ್ರೆಂಡ್ ತಿಳ್ಕೊಳ್ಳೋಣ, ಅದಾದ್ಮೇಲೆ ಡೌನ್ ಟ್ರೆಂಡ್ ಬರೋಣ. ಇವಾಗ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇರೋವಾಗ ಒಂದು ಹೈ ಕ್ರಿಯೇಟ್ ಮಾಡಿದೆ, ಅಲ್ಲಿಂದ ಒಂದು ರೀಟ್ರೇಸ್ಮೆಂಟ್ ತಗೊಂಡಿದೆ ಅಂತ ಇಟ್ಕೊಳ್ಳಿ. ಇವಾಗ ನೀವು ಇಲ್ಲಿ ನೋಡ್ಬೋದು ಮಾರ್ಕೆಟ್ ಏನ್ ರೀಟ್ರೇಸ್ ಆಗಿದೆಯೋ ತುಂಬಾ ಕಡಿಮೆ ರೀಟ್ರೇಸ್ ಆಗಿದೆ. ಇದರಲ್ಲಿ ಜಾಸ್ತಿ ಪಾಯಿಂಟ್ಸ್ ನಾವು ಕ್ಯಾಪ್ಚರ್ ಮಾಡಕ್ ಆಗಲ್ಲ. ಸೊ ಇವಾಗ ನಮ್ಗೆ ಈ ಹೈ ಮತ್ತೆ ಲೋದೊಂದು ಮಾರ್ಕಿಂಗ್ ಸಿಕ್ತು. ಸೊ ಇಲ್ಲಿ ನಮ್ಗೊಂದು ಹೈ ಸಿಕ್ತು, ಒಂದು ಲೋ ಸಿಕ್ತು. ಪ್ಲಸ್ ಇಲ್ಲಿಂದ ಮಾರ್ಕೆಟ್ ಎನಿ ಟೈಮ್ ರಿವರ್ಸ್ ಆಗಿ ಹೋಗ್ಬೋದು. ಅದಕ್ಕೆ ಫಿಬೋನಾಚಿ ಯೂಸ್ ಮಾಡ್ಬೇಕಾಗತ್ತೆ ಟೂಲ್ ಅನ್ನ. ಅದನ್ನು ಕೂಡ ಮುಂದಿನ ವಿಡಿಯೋಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಇಲ್ಲಿಂದ ಮಾರ್ಕೆಟ್ ಬ್ರೇಕ್ ಆಗಿ ಹೋಗುತ್ತೆ. ಸೊ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಇವಾಗ ಡೌನ್ ಟ್ರೆಂಡ್ ನಮ್ಗೆ ಎಷ್ಟು ಸಿಕ್ತು ಪಾಯಿಂಟ್ಸ್, ಮತ್ತೆ ಅಪ್ ಟ್ರೆಂಡ್ ಎಷ್ಟು ಸಿಕ್ಕಿದೆ ಪಾಯಿಂಟ್ಸ್ ಅಂತ ನೀವು ನೋಡ್ಬೋದು. ಇವಾಗ ಇನ್ನೊಂದು ಹೈ ಕ್ರಿಯೇಟ್ ಮಾಡಿ ತಿರ್ಗಾ ಮಾರ್ಕೆಟ್ ಕೆಳಗೆ ಬರುತ್ತೆ, ತಿರ್ಗಾ ರೀಟ್ರೇಸ್ಮೆಂಟ್ ತಗೊಳುತ್ತೆ. ಇಟ್ ಕ್ಯಾನ್ ಟೇಕ್ ರೀಟ್ರೇಸ್ಮೆಂಟ್ ಅಪ್ ಟು ದ ಪ್ರೀವಿಯಸ್ ಹೈ. ಇಲ್ಲಿ ಏನ್ ನಮ್ಗೆ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ತಾ ಇತ್ತು ಈ ಲೆವೆಲ್, ಇಲ್ಲಿಂದ ರಿವರ್ಸಲ್ ತಗೊಂಡು ತಿರ್ಗಾ ಮೇಲ್ ಹೋಗುತ್ತೆ. ಪ್ರತಿ ಸರಿ ಈ ಹೈ ನ ಬ್ರೇಕ್ ಮಾಡೋದನ್ನ ನಾವು ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇವಾಗ ಮಾರ್ಕೆಟ್ ಇನ್ನೊಂದು ಹೈ ಮಾಡಿದವಾಗ ಹೈಯರ್ ಹೈ ಅಂತ ಕರಿತೀವಿ, ಬಿಕಾಸ್ ಇಟ್ ಈಸ್ ಹೈಯರ್ ದೆನ್ ದ ಪ್ರೀವಿಯಸ್ ಹೈ. ಅದಾದ್ಮೇಲೆ ಇದನ್ನ ಹೈಯರ್ ಲೋ ಅಂಡ್ ಹೈಯರ್ ಹೈ ಅಂತ ಕರಿತೀವಿ. ದಿಸ್ ಇಸ್ ದ ಡೆಫಿನೇಷನ್ ಆಫ್ ಅಪ್ ಟ್ರೆಂಡ್. ಅಪ್ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ಇರೋವಾಗ ನೀವು ಡೌನ್ ಟ್ರೆಂಡ್ ಟ್ರೇಡ್ ಮಾಡಿ ದೇರ್ ಇಸ್ ನೋ ಯೂಸ್. ಸುಮಾರು ಜನ ಇದ್ರಲ್ಲಿ ಟ್ರ್ಯಾಪ್ ಆಗ್ತಾ ಇದ್ದೀರಾ. ನಿಮ್ಮ ಅಸಂಪ್ಷನ್ ನೀವು ಯೋಚನೆ ಮಾಡೋದು ಮಾರ್ಕೆಟ್ ಈ ರೀತಿ ಆಗ್ಬೋದು, ಮಾರ್ಕೆಟ್ ಆ ರೀತಿ ಆಗ್ಬೋದು ಅಂತ ಮರ್ತಿ ಟ್ರೇಡ್ ಸೆಟಪ್ ನ ಫಾಲೋ ಮಾಡಿ. ಪ್ಲಸ್ ನಾನು ಹೇಳ್ಕೊಡ್ತಾ ಇರೋಂತ ನಿಮ್ಗೆ ಮಾರ್ಕೆಟ್ ಸ್ಟ್ರಕ್ಚರ್ ಅನ್ನು ಫಾಲೋ ಮಾಡಿದ್ರೆ ನಿಮ್ ವಿನ್ ರೇಟ್ ಏನಿದೆಯೋ, ಸರ್ ಬರುತ್ತೆ ಹೋಗುತ್ತೆ ಅಂತ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ, ಅದಂದ್ರೆ 50-50 ರೇಷಿಯೋ ಆಗೋಯ್ತು. ಸೊ ಇಫ್ ಯು ವಾಂಟ್ ಟು ಇನ್ಕ್ರೀಸ್ ಇಟ್ ಟು 70-80% ಇನ್ಕ್ರೀಸ್ ಮಾಡ್ಬೇಕಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಫಾಲೋ ಮಾಡಿದ್ರೆ ನಿಮ್ಗೆ ಇಟ್ ಇಸ್ ಆಲ್ ಸಾರ್ಟೆಡ್. ಸೊ ಈ ರೀತಿ ಇರುತ್ತೆ. ಸೊ ದಿಸ್ ಇಸ್ ದ ಡೆಫಿನಿಷನ್ ಆಫ್ ಅಪ್ ಟ್ರೆಂಡ್. ಸೊ ಇಲ್ಲಿ ವಿಲ್ ಬಿ ಏಮಿಂಗ್ ಓನ್ಲಿ ಫಾರ್ ಅಪ್ ಸೈಡ್ ಟ್ರೇಡ್ಸ್. ಅದೇ ನಾವೇನಾದ್ರೂ ಡೌನ್ ಟ್ರೆಂಡ್ ಬಂದ್ರೆ, ಸೊ ಇವಾಗ ನೀವು ಡೌನ್ ಸೈಡ್ ಮಾರ್ಕೆಟ್ ಇಷ್ಟು ದಿನ ಬೀಳ್ತಾ ಇತ್ತು, ನಮ್ಗೆ ಸುಮಾರು ಜನ ಸ್ವಲ್ಪ ರಿವರ್ಸಲ್ ಕಾಣಿಸ್ಕೊಂಡಿದ ತಕ್ಷಣ ಕಾಲ್ ಬೈ ಹೋಗ್ತಾ ಇದ್ರು. ಆ ಮಿಸ್ಟೇಕ್ ಮಾಡೋದು ಬೇಡ. ಸೊ ಲೆಟ್ ಅಸ್ ಆಕ್ಚುಲಿ ಲರ್ನ್ ಯಾವ ರೀತಿ ಯಾವಾಗ ರಿವರ್ಸ್ ಆಗುತ್ತೆ. ಸೊ ಈ ಅಪ್ ಟ್ರೆಂಡ್ ಅಲ್ಲಿ ಇದೆ ಇವಾಗ ಮಾರ್ಕೆಟ್, ನಾನು ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇರಂಗೆ ಅಪ್ ಟ್ರೆಂಡ್ ಅಲ್ಲಿ ಇದೆ. ಇದು ಯಾವಾಗ ಡೌನ್ ಟ್ರೆಂಡ್ ಆಗುತ್ತೆ ಅಂತ ನಾನು ಡಿಸ್ಕಸ್ ಮಾಡ್ತೀನಿ ಇವಾಗ. ಸೊ ಇವಾಗ ಒಂದು ಹೈಯರ್ ಲೋ ತಿರ್ಗಾ ಬಂತು. ಅಕಸ್ಮಾತ್ ಏನಾದ್ರೂ ಈ ಹೈಯರ್ ಲೋ ಪ್ರೀವಿಯಸ್ ರೆಸಿಸ್ಟೆನ್ಸ್ ಇದನ್ನ ನೋಡ್ಕೊಳ್ಳಿ, ಮಾರ್ಕೆಟ್ ಸ್ಟ್ರಕ್ಚರ್ ನೋಡ್ಕೊಳ್ಳಿ. ಪ್ರೀವಿಯಸ್ ರೆಸಿಸ್ಟೆನ್ಸ್ ಏನಾದ್ರೂ ಬ್ರೇಕ್ ಆಯ್ತು, ಮಾರ್ಕೆಟ್ ಡೌನ್ ಸೈಡ್ ಮೂವ್ ಆಗಕ್ ಶುರು ಆಯ್ತಂದ್ರೆ ದಿಸ್ ಇಸ್ ನಾಟ್ ಅನ್ ಆಪರ್ಚುನಿಟಿ ಟು ಶಾರ್ಟ್. ಯಾಕಂದ್ರೆ ನಮ್ಗೆ ಇನ್ನೊಂದು ಲೆವೆಲ್ ಇದೆ. ಇಲ್ಲಿ ಕ್ಯಾರೆಕ್ಟರ್ ಏನಿದೆ ಅಪ್ ಟ್ರೆಂಡ್ ಕ್ಯಾರೆಕ್ಟರ್ ಚೇಂಜ್ ಆಗಿಲ್ಲ, ಬರೀ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ ಅಷ್ಟೇ. ಸೊ ಇಲ್ಲಿಂದ ನಮ್ಗೆ ಏನಾದ್ರೂ ಸೆಕೆಂಡ್ ಹೈಯರ್ ಲೋ, ಸೊ ಫಸ್ಟ್ ಹೈಯರ್ ಲೋ ಇದನ್ನ ಇಟ್ಕೊಳ್ಳೋಣ. ಫಸ್ಟ್ ಹೈಯರ್ ಲೋ ಆಯ್ತು, ಸೆಕೆಂಡ್ ಹೈಯರ್ ಲೋ ಅಂತ ಇಟ್ಕೊಳ್ಳೋಣ. ಸೊ ಇದೇನಾದ್ರೂ ಸೆಕೆಂಡ್ ಹೈಯರ್ ಲೋ ಪ್ರೀವಿಯಸ್ ಲೆವೆಲ್ ಏನಾದ್ರೂ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಮೂವ್ಸ್ ಇನ್ ಟು ಅ ಡೌನ್ ಟ್ರೆಂಡ್. ಸೊ ಈ ರೀತಿ ಡೌನ್ ಟ್ರೆಂಡ್ ಬಂದವಾಗ ದಿಸ್ ಪೋರ್ಷನ್, ದಿಸ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಎಸ್ ಚೇಂಜ್ ಆಫ್ ಕ್ಯಾರೆಕ್ಟರ್, CH ಅಂತ ಕರಿತೀವಿ. ಕ್ಯಾರೆಕ್ಟರ್ ಏನ್ ಅಪ್ ಟ್ರೆಂಡ್ ಅಲ್ಲಿ ಇತ್ತು ಮಾರ್ಕೆಟ್, ಅದು ಇವಾಗ ಡೌನ್ ಟ್ರೆಂಡ್ ಶಿಫ್ಟ್ ಆಗಿದೆ. ಸೊ ಇಲ್ಲಿಂದ ಮಾರ್ಕೆಟ್ ವಿಲ್ ಕಂಟಿನ್ಯೂ ಟು ಮೇಕ್ ಲೋವರ್ ಲೋಸ್. ಸೊ ಹೆಂಗೆ ನಮ್ಗೆ ಹೈಯರ್ ಹೈಸ್ ಮಾಡಕ್ ಶುರು ಮಾಡ್ತು, ಇದು ಲೋ ಸಿಕ್ತು, ಒಂದು ಹೈ ಸಿಕ್ತು, ಅದಾದ್ಮೇಲೆ ಮಾರ್ಕೆಟ್ ವಿಲ್ ಸ್ಟಾರ್ಟ್ ಫಾರ್ಮಿಂಗ್ ಲೋವರ್ ಲೋಸ್ ಅಂಡ್ ಲೋವರ್ ಹೈಸ್. ಸೊ ದಿಸ್ ಇಸ್ ಹೌ ದ ಮಾರ್ಕೆಟ್ ಸ್ಟ್ರಕ್ಚರ್ ವರ್ಕ್ಸ್. ಈ ರೀತಿ ಇದನ್ನ ನೋಡ್ಕೊಂಡು ನಿಮ್ ಟ್ರೇಡ್ ಯಾವ ಡೈರೆಕ್ಷನ್ ಅಲ್ಲಿ, ನೀವು ಯಾವುದೇ ಸ್ಟ್ರಾಟಜಿ ಯೂಸ್ ಮಾಡಿ, ಯಾವ ಡೈರೆಕ್ಷನ್ ಅಲ್ಲಿ ಟ್ರೇಡ್ ತಗೊಬೇಕಂತ ನೀವು ಮುಂಚೆನೆ ಇನ್ ಅಡ್ವಾನ್ಸ್ ಪ್ಲಾನ್ ಮಾಡ್ಬಿಟ್ಟು ಆಮೇಲೆ ತಗೊಬೇಕು. ಸೊ ಈ ರೀತಿ ಇರುತ್ತೆ. ಅಂಡ್ ದ ನೆಕ್ಸ್ಟ್ ಪಾರ್ಟ್ ಇಸ್ ರೇಂಜ್ ಬೌಂಡ್ ಮಾರ್ಕೆಟ್. ಸೊ ರೇಂಜ್ ಬೌಂಡ್ ಮಾರ್ಕೆಟ್ ಅಂದ್ರೆ ಏನು? ಸೈಡ್ ವೇಸ್.
ಇದು ಯಾವ ರೀತಿ ಟ್ರೇಡ್ ಆಗುತ್ತೆ ಅಂದ್ರೆ, ವೆನ್ ದ ಮಾರ್ಕೆಟ್ ಇಸ್ ಇನ್ ಬಿಟ್ವೀನ್ ದ ಸೇಮ್ ಸಪೋರ್ಟ್ ಅಂಡ್ ಸೇಮ್ ರೆಸಿಸ್ಟೆನ್ಸ್. ಇವಾಗ ಒಂದು ರೆಸಿಸ್ಟೆನ್ಸ್ ಇತ್ತಂತ ಇಟ್ಕೊಳ್ಳಿ, ಒಂದು ಸಪೋರ್ಟ್ ಇತ್ತಂತ ಇಟ್ಕೊಳ್ಳಿ, ಇದ್ರ ಮಧ್ಯದಲ್ಲೇ ಮಾರ್ಕೆಟ್ ಸುಮಾರು ಹೊತ್ತು ಟ್ರೇಡ್ ಮಾಡುತ್ತೆ. ಇವಾಗ ನಮ್ಗೆ ಡೇಟಾ ಪ್ರಕಾರ ಹೋದ್ರೆ 96% ಆಫ್ ದ ಟೈಮ್ಸ್ ಮಾರ್ಕೆಟ್ ಇಸ್ ಸೈಡ್ ವೇಸ್, ಮೂವ್ಮೆಂಟ್ ಕೊಡೋದು ಬರೀ 4%. ಈ 4% ನಾವು ಮಾರ್ಕೆಟ್ ರೇಂಜ್ ಬೌಂಡ್ ಅಲ್ಲಿ ಇರುವಾಗ ವಿಲ್ ನಾಟ್ ಗೆಟ್ ಮಚ್ ಆಫ್ ಮೂವ್ಮೆಂಟ್. ಪಾಯಿಂಟ್ಸ್ ಮೂವ್ಮೆಂಟ್ ನಮ್ ಚಾರ್ಟ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ನಮ್ ಪ್ರೀಮಿಯಮ್ಸ್ ಕೂಡ ಮೂವ್ ಆಗಲ್ಲ. ವಿ ಹ್ಯಾವ್ ಟು ವೇಟ್ ಫಾರ್ ಮೊಮೆಂಟಮ್. ಮಾರ್ಕೆಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ನಾನು ಇಲ್ಲಿ ಪ್ರೀವಿಯಸ್ ಆಗಿ ಹೆಂಗ್ ಎಕ್ಸ್ಪ್ಲೇನ್ ಮಾಡಿದ್ನೋ, ಸ್ಟ್ರಕ್ಚರ್ ಬ್ರೇಕ್ ಆದ್ಮೇಲೆ ಮೊಮೆಂಟಮ್ ಸಿಗುತ್ತೆ. ಸೊ ಇದು ನಾವು ಹೈಯರ್ ಲೋಸ್ ಅಲ್ಲೂ ಕೂಡ ಟ್ರೇಡ್ ಅನ್ನು ಹಿಡಿಬಹುದು. ಯಾವ ರೀತಿ ಹಿಡಿಬಹುದು ಅಂತ ಮುಂದಿನ ವಿಡಿಯೋಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಇವಾಗ ರೇಂಜ್ ಬೌಂಡ್ ಅಲ್ಲಿ ಮಾರ್ಕೆಟ್ ಟ್ರೇಡ್ ಆಗುವಾಗ ನಮಗೆ ಜಾಸ್ತಿ ಪಾಯಿಂಟ್ ಸಿಗದೇ ಇರೋ ಕಾರಣ ವಿಲ್ ನಾಟ್ ಗೆಟ್ ಮಚ್ ಆಫ್ ಮೊಮೆಂಟಮ್ ಇನ್ ದ ಪ್ರೀಮಿಯಮ್ಸ್ ಆಸ್ ವೆಲ್. ಇವಾಗ ಏನ್ ಮಾಡ್ಬೇಕಂದ್ರೆ ವೇಟ್ ಅಂಟಿಲ್ ದ ಸ್ಟ್ರಕ್ಚರ್ ಇಸ್ ಬ್ರೋಕನ್. ಇವಾಗ ರೇಂಜ್ ಬೌಂಡ್ ರೆಸಿಸ್ಟೆನ್ಸ್ ಸಪೋರ್ಟ್ ಮಧ್ಯದಲ್ಲಿ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್, ಮಾರ್ಕೆಟ್ ನಮಗೆ ಡೌನ್ ಸೈಡ್ ಒಂದು ಬ್ರೇಕ್ಔಟ್ ಕೊಡ್ತು, ಒಂದು ರೆಡ್ ಕ್ಯಾಂಡಲ್ ಕ್ಲೋಸಿಂಗ್ ಕೊಡ್ತು, ಯು ಆರ್ ಎಕ್ಸ್ಪೆಕ್ಟಿಂಗ್ ದ ಮಾರ್ಕೆಟ್ ಟು ಗೋ ಡೌನ್. ಸೊ ಇದು ಸ್ಟ್ರಕ್ಚರ್ ಬ್ರೇಕ್ ಆಯ್ತು. ಈ ಕಡೆ ಅಪ್ ಸೈಡ್ ನಾವೇನಾದ್ರೂ ಪ್ಲಾನ್ ಮಾಡಂಗಿದ್ರೆ ಮಾರ್ಕೆಟ್ ಹ್ಯಾಸ್ ಟು ಬ್ರೇಕ್ ದಿ ರೆಸಿಸ್ಟೆನ್ಸ್ ಅಂಡ್ ಕ್ಲೋಸ್ ಅಬೌವ್. ನಮಗೆ ಸಪೋರ್ಟ್ ಅಲ್ಲಿ ಇಟ್ ಹ್ಯಾಸ್ ಟು ಕ್ಲೋಸ್ ಬಿಲೋ, ರೆಡ್ ಕ್ಯಾಂಡಲ್ ಬರಬೇಕು, ರೆಸಿಸ್ಟೆನ್ಸ್ ಅಲ್ಲಿ ನಮಗೆ ಗ್ರೀನ್ ಕ್ಯಾಂಡಲ್ ಬರಬೇಕು. ನಮ್ಗೆ ತುಂಬಾ ಗ್ಯಾಪ್ ಅಪ್ ಆಗಿ ಅದೇ ದಿನ ಹೋಗ್ಬಿಟ್ರೆ ಲೆಟ್ ಅಸ್ ನಾಟ್ ಪ್ಲಾನ್ ಅ ಟ್ರೇಡ್. ಯಾಕಂದ್ರೆ ಮೂವ್ಮೆಂಟ್ ಏನ್ ಕೊಡ್ಬೇಕಿತ್ತು ಮಾರ್ಕೆಟ್ ಅದು ಆಲ್ರೆಡಿ ಕೊಟ್ಬಿಟ್ಟಿದೆ. ಸೊ ಇವಾಗ ಏನ್ ಮಾಡ್ಬೋದು, ಯಾವ ರೀತಿ ಟಾರ್ಗೆಟ್ ಸೆಟ್ಟಿಂಗ್, ಎಲ್ಲಿ ಸ್ಟಾಪ್ ಲಾಸ್ ಅಂತ ಇಲ್ಲಿ ಹೇಳ್ತೀನಿ. ರೇಂಜ್ ಬೌಂಡ್ ಮಾರ್ಕೆಟ್ ಅಲ್ಲಿ ಸೊ ಯೂಶಲಿ ಏನ್ ಮಾಡ್ತಾರೆ, ಬ್ರೇಕ್ಔಟ್ ಕ್ಯಾಂಡಲ್ ಲೋನ ಅಥವಾ ಹೈ ನ ಸ್ಟಾಪ್ ಲಾಸ್ ಆಗಿ ಜನ ಟ್ರೀಟ್ ಮಾಡ್ತಾರೆ. ಇದೇನ ಸುಮಾರು ಎಲ್ಲ ಆಲ್ ದ ಸ್ಟ್ರಾಟಜೀಸ್ ಹ್ಯಾವ್ ಬಿನ್ ಟ್ಯಾಪ್. ಇಲ್ಲಿ ನಿಮ್ ಸ್ಟಾಪ್ ಲಾಸ್ ನ ಹಿಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಲೆಟ್ಸ್ ಸೇ ಯು ಹ್ಯಾವ್ ಕೆಪ್ಟ್ ಸ್ಟಾಪ್ ಲಾಸ್ ಅಟ್ 100 ಅಲ್ಲಿ ಸ್ಟಾಪ್ ಲಾಸ್ ಪ್ಲೇಸ್ ಮಾಡಿದೀರಾ, ಬಟ್ 100ಗೆ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ, 100ಗೆ ಬಂದ್ ಹಿಟ್ ಆಗಿ ಆಮೇಲೆ ಬೀಳುತ್ತೆ ಸರ್, ಸೊ ನಾನು ತಿರ್ಗಾ ತಗೊಂಡು ತಿರ್ಗಾ ಟ್ರೇಡ್ ಮೆಸ್ಅಪ್ ಆಯ್ತು. ಆ ರೀತಿ ಇಮೋಷನ್ಸ್ ನಾವು ಬರಕ್ ಬಿಡಬಾರ್ದು ನಮ್ ಟ್ರೇಡಿಂಗ್ ಸೆಟಪ್ಸ್ ಅಲ್ಲಿ. ಲೆಟ್ಸ್ ಸೇ 100 ಅಲ್ಲಿ ಇಡೋ ಬದಲು ಲೆಟ್ ಅಸ್ ಕೀಪ್ ಇಟ್ ಅಟ್ 102. 1 or 2 ಟಿಕ್ ಅಬವ್ ನಾವು ಇಟ್ರೆ ಒಳ್ಳೇದು. ಅದೇ ರೀತಿ ಅಪ್ ಸೈಡ್ ಟ್ರೇಡ್ಸ್ಗೆ 1 or 2 ಟಿಕ್ಸ್ ಡೌನ್ ಸೈಡ್ ಇಟ್ರೆ ದೇರ್ ಆರ್ ಮಿನಿಮಲ್ ಚಾನ್ಸಸ್ ದಟ್ ಯುವರ್ ಸ್ಟಾಪ್ ಲಾಸ್ ಇಸ್ ಹಿಟ್. ಈ ರೀತಿ ಪ್ಲಾನ್ ಮಾಡ್ಕೊಬಹುದು. ಇದು ನಮ್ ಸ್ಟಾಪ್ ಲಾಸ್ ಆಯ್ತು. ಟಾರ್ಗೆಟ್ ಯಾವ ರೀತಿ ಸೆಟ್ ಮಾಡಬೇಕು ರೇಂಜ್ ಬೌಂಡ್ ಮಾರ್ಕೆಟ್ ಅಲ್ಲಿ ಅಂದ್ರೆ, ನಮ್ಗೆ ರೇಂಜ್ ಎಷ್ಟಿದೆಯೋ ಇದನ್ನ ಬಾಕ್ಸ್ ಟು ಬಾಕ್ಸ್ ಅಂತ ಕರಿತೀವಿ. ಈ ಒಂದು ಬಾಕ್ಸ್ ಒಳಗೆ ಟ್ರೇಡ್ ಆಗ್ತಾ ಇದೆ. ಸೊ ಒನ್ಸ್ ದ ಸ್ಟ್ರಕ್ಚರ್ ಇಸ್ ಬ್ರೋಕನ್ ಆನ್ ಈದರ್ ಸೈಡ್, ಲೆಟ್ ಸೇ ದ ರೇಂಜ್ ಟ್ರೇಡಿಂಗ್ ರೇಂಜ್ ಇಸ್ 30 ಪಾಯಿಂಟ್ಸ್, ಯಾವುದೋ ಒಂದು ಸ್ಟಾಕ್ ಅಥವಾ ಯಾವುದೋ ಒಂದು ಇಂಡೆಕ್ಸ್ ಇಂಟ್ರಾ ಡೇ ಅಲ್ಲಿ 5 minute ಟೈಮ್ ಫ್ರೇಮ್ ಅಲ್ಲಿ ಆಗಿರ್ಬೋದು, ಡೈಲಿ ಟೈಮ್ ಫ್ರೇಮ್ ಆಗಿರ್ಬೋದು, ಬೋತ್ ದ ಟೈಮ್ ಫ್ರೇಮ್ ರಿಮೇನ್ಸ್ ಸೇಮ್, ಚಾರ್ಟ್ ಎಲ್ಲ ಟೈಮ್ ಫ್ರೇಮ್ ಅಲ್ಲೂ ಸೇಮ್. ಓಕೆ, ಸೊ 30 ಪಾಯಿಂಟ್ಸ್ ನಮ್ಗೆ ಏನಾದ್ರೂ ಇದ್ರೆ ಈದರ್ ಸೈಡ್ ಬ್ರೇಕ್ಔಟ್ ಆದ್ಮೇಲೆ ರೇಂಜ್ ಎಷ್ಟಿತ್ತೋ ಅಷ್ಟೇ ನಮ್ ಟಾರ್ಗೆಟ್ ಬರೋದು. ಲೆಟ್ ಅಸ್ ನಾಟ್ ಏಮ್ ಫಾರ್ ಮೋರ್. ಅಲ್ಲಿಂದ ನಾವು ವಿ ಕ್ಯಾನ್ ಫಾಲೋ ಪ್ರಾಸೆಸ್ ಆಫ್ ಟ್ರೇಲಿಂಗ್. ಇನ್ನ ಜಾಸ್ತಿ ಏನಾದ್ರೂ ಮಾರ್ಕೆಟ್ ಬೀಳೋ ಸೈನ್ಸ್ ತೋರಿಸ್ತಾ ಇದ್ರೆ ವಿ ಕ್ಯಾನ್ ಸ್ಟಾರ್ಟ್ ಟ್ರೇಲಿಂಗ್. ಯಾವ ರೀತಿ ಟ್ರೇಲ್ ಮಾಡೋದು, ಈ ಟಾರ್ಗೆಟ್ ಸೆಟ್ಟಿಂಗ್ ಎಲ್ಲ ನಮ್ಗೆ ಅರ್ಥ ಆಯ್ತು. ಇವಾಗ ಯಾವ ರೀತಿ ಟ್ರೇಲ್ ಮಾಡೋದು ನಮ್ ಟ್ರೇಡ್ಸ್ ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಇವಾಗ ಒನ್ಸ್ ಯುವರ್ ಇನ್ ಅ ಪ್ರಾಫಿಟ್ ಆಫ್ 500, 500 ಒಂದು ಲಾಟ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಫ್ ಯು ಹ್ಯಾವ್ ಮಲ್ಟಿಪಲ್ ಲಾಟ್ಸ್ ಯುವರ್ ಪ್ರಾಫಿಟ್ ವಿಲ್, ಈ 10 ಲಾಟ್ಸ್ ಅಲ್ಲಿ ನಾವು ಟ್ರೇಡ್ ಮಾಡ್ತಾ ಇದ್ರೆ 5000 ಕೂಡ ಇರುತ್ತೆ ನಮ್ ಪ್ರಾಫಿಟ್ಸ್. ಇವಾಗ 500 rupees ಅಲ್ಲಿ ಏನಾದ್ರೂ ನಡೀತಾ ಇರೋವಾಗ ಲೆಟ್ ಅಸ್ ಮೂವ್ ಆರ್ ಸ್ಟಾಪ್ ಲಾಸ್ ಟು ಕಾಸ್ಟ್ ಟು ಕಾಸ್ಟ್. ಸೊ ಕಾಸ್ಟ್ ಟು ಕಾಸ್ಟ್ CTC ಅಂತ ಹೇಳ್ತೀವಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಐ ಬಿಲೀವ್ ನನ್ನ ಸಿಸ್ಟಮ್ ಅಲ್ಲಿ ಕೂಡ ನಾನು ತುಂಬಾ ಫೋಕಸ್ ಮಾಡೋದು ಏನಂದ್ರೆ, ಐ ನೆವರ್ ಲೆಟ್ ಮೈ ವಿನ್ನಿಂಗ್ ಟ್ರೇಡ್ಸ್ ಟರ್ನ್ ಇನ್ ಟು ಲೂಸರ್ಸ್. ಟರ್ನ್ ಆದ್ರೆ ದೇರ್ ಇಸ್ ನೋ ಪಾಯಿಂಟ್ ಆಫ್ ಟ್ರೇಡಿಂಗ್. ಪ್ರತಿದಿನ ನಂದು ಕೂಡ ಬರುತ್ತೆ ಹೋಗುತ್ತೆ ಆಗುತ್ತೆ, ಸೇಮ್ ಸ್ಟೋರಿ ಆಗುತ್ತೆ. ಸೊ ವೆನ್ ಐ ಮೂವ್ ಮೈ ಸ್ಟಾಪ್ ಲಾಸ್ ಕಾಸ್ಟ್ ಟು ಕಾಸ್ಟ್, ಕೆಳಗಿದ್ದಿದ್ದು ಸ್ಟಾಪ್ ಲಾಸ್ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಇಲ್ಲಿ 1 or 2 ಟಿಕ್ ಬಿಲೋ ಇರೋದನ್ನ ನಾನು ಕಾಸ್ಟ್ ಟು ಕಾಸ್ಟ್ ಅಂದ್ರೆ ನಾನು ಏನ್ ಪ್ರೈಸ್ ಅಲ್ಲಿ ಪ್ರೀಮಿಯಂ ಅನ್ನ ಪರ್ಚೇಸ್ ಮಾಡಿರ್ತೀನಿ ಆ ಪ್ರೈಸ್ಗೆ ನಾನು ಸ್ಟಾಪ್ ಲಾಸ್ ಅನ್ನ ಮೂವ್ ಮಾಡ್ತೀನಿ. ಮೂವ್ ಮಾಡಿ ಆಸ್ ಮೈ ಪ್ರಾಫಿಟ್ ಇನ್ಕ್ರೀಸಸ್ ಐ ವಿಲ್ ಕೀಪ್ ಮೂವಿಂಗ್ ಮೈ ಸ್ಟಾಪ್ ಲಾಸ್. ಸೊ ಇಲ್ಲಿಂದ 1500 ಹೋಯ್ತು ಅಂತ ಇಟ್ಕೊಳ್ಳಿ, ಐ ಕೀಪ್ ಮೂವಿಂಗ್ ಮೈ ಸ್ಟಾಪ್ ಲಾಸ್ ಇಲ್ಲಿಂದ. ಅದಾದ್ಮೇಲೆ 5000 ಹೋದ್ರೆ ಐ ಮೂವ್ ಮೈ ಸ್ಟಾಪ್ ಲಾಸ್ ಟು 4000. ಈ ರೀತಿ ಐ ಫಾಲೋ ದಿಸ್ ಪ್ರೋಸೆಸ್ ಆಫ್ ಟ್ರೇಲಿಂಗ್. ಇದು ಯಾಕೆ ತುಂಬಾ ಬೆನಿಫಿಷಿಯಲ್ ಅಂದ್ರೆ, ಲೆಟ್ ಸೇ ಮಾರ್ಕೆಟ್ ಸ್ಟಾರ್ಟ್ಸ್ ಟು ರಿವರ್ಸ್, ನೀವು ಇನ್ಸ್ಟೆಡ್ ಆಫ್ ಬುಕಿಂಗ್ ಯೋರ್ ಟ್ರೇಡ್ ಅಂಡರ್ ಅ ಲಾಸ್, ನೆಗೆಟಿವ್ ಅಲ್ಲಿ ಬುಕ್ ಮಾಡೋ ಬದಲು ಐ ಆಮ್ ಕ್ಲೋಸಿಂಗ್ ಮೈ ಟ್ರೇಡ್ ಹಿಯರ್. ಓಕೆ, ದಟ್ ಈಸ್ ದ ಮೇಜರ್ ಡಿಫರೆನ್ಸ್. ಇವಾಗ ಸುಮಾರು ಜನ ಏನ್ ಮಾಡ್ತಾರೆ, ದೇ ಡು ನಾಟ್ ಫಾಲೋ. ಸ್ಟಾಪ್ ಲಾಸ್ ಹತ್ರ ಬರ್ತಾ ಇದ್ದಂಗೆ ಟ್ರೇಲ್ ಮಾಡೋವಾಗ್ಲೂ ಸ್ಟಾಪ್ ಲಾಸ್ ಹತ್ರ, ಲೆಟ್ ಸೇ ಇಲ್ಲಿ ನಾನು ಎಂಟರ್ ಆಗಿದ್ದೆ, ನನ್ನ ಟ್ರೇಡ್ ಇವಾಗ ಇಲ್ಲೆಲ್ಲೋ ನಡೀತಾ ಇದೆ, ಸ್ಟಾಪ್ ಲಾಸ್ ಇಲ್ಲಿದ್ದನ್ನ ನಾನು ಇಲ್ಲಿಗೆ ಶಿಫ್ಟ್ ಮಾಡಿದೀನಿ. ಇಲ್ಲಿಗೆ ಶಿಫ್ಟ್ ಮಾಡಿದ್ಮೇಲೆ ಸ್ಟಾಪ್ ಲಾಸ್ ಹತ್ರ ಬರ್ತಾ ಇದ್ದವಾಗ ಏನ್ ಮಾಡ್ತಾರೆ ಅಂದ್ರೆ, ಯೂಶಲಿ ದೇ ರಿಮೂವ್ ಇಟ್. ಯಾಕಂದ್ರೆ ಇಲ್ಲಿಂದ ತಿರ್ಗಾ ವಾಪಸ್ ಮೇಲ್ ಹೊಟ್ಟೋದ್ರೆ ಐ ವಿಲ್ ಮಿಸ್ ಅ ಟ್ರೇಡ್ ಅನ್ಬಿಟ್ಟು. ಸೊ ಮಾರ್ಕೆಟ್ ಅಲ್ಲಿ ಈ ಇಮೋಷನ್ಸ್ ನಾವು ತೋರಿಸಬಾರ್ದು. ನಾನು ಏನ್ ಮಾಡ್ತೀನಿ, ಐ ಎಕ್ಸಿಟ್ ಮೈ ಟ್ರೇಡ್ ಹಿಯರ್. ನಾನು ಇಲ್ಲಿಂದ ಟ್ರೇಡ್ ಎಕ್ಸಿಟ್ ಮಾಡೋದ್ರಿಂದ ಅಡ್ವಾಂಟೇಜ್ ಐ ಆಮ್ ಬುಕಿಂಗ್ 4000. ಓಕೆ, ಸೊ ಇದೇ ರೀತಿ ಐ ಹ್ಯಾವ್ ಸೀನ್ ಮೆನಿ ಸ್ಟೂಡೆಂಟ್ಸ್ ಏನಂದ್ರೆ 4000, 5000, 3000 ಪ್ರಾಫಿಟ್ ಇರೋ ಟ್ರೇಡ್ ದೇ ವುಡ್ ಹ್ಯಾವ್ ಬುಕ್ಡ್ ಇನ್ ನೆಗೆಟಿವ್.
ಸೊ ದಿಸ್ ಇಸ್ ಅ ವೆರಿ ಬಿಗ್ ಮಿಸ್ಟೇಕ್ ವಿಚ್ ಟ್ರೇಡರ್ಸ್ ಮೇಕ್. ಈ ಟ್ರೇಲಿಂಗ್ ಅನ್ನೋ process ಅನ್ನ ಫಾಲೋ ಮಾಡೋಣ ಅಂಡ್ ಲೆಟ್ ಅಸ್ ಆಲ್ ಬಿಕಮ್ ಪ್ರಾಫಿಟಬಲ್ ಟುಗೆದರ್. ಇವಾಗ ವಾಟ್ ಇಸ್ ದಿ ಅಡ್ವಾಂಟೇಜ್ ಆಫ್ ಫಾಲೋಯಿಂಗ್ ಟ್ರೇಡಿಂಗ್ ಅಕಾಡೆಮಿ ಬೆಂಗಳೂರು ಅಂತ ನಿಮ್ಗೆ ಏನಾದ್ರೂ ಮೈಂಡ್ ಅಲ್ಲಿ ಇದ್ರೆ, ದಿಸ್ ಇಸ್ ನಾಟ್ ಅ ಮೀಮ್ ಚಾನಲ್. ನಾವಿಲ್ಲಿ ಕಾಮಿಡಿ ಮಾಡಕ್ಕೆ ಈ ತರ ಮೀಮ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಬರಲ್ಲ. ವಿ ಆರ್ ಹಿಯರ್ ಟು ಎಜುಕೇಟ್ ಯು, ವಿ ಆರ್ ಹಿಯರ್ ಟು ಎನ್ಶೋರ್ ದಟ್ ಯು ಆರ್ ಪ್ರಾಫಿಟಬಲ್. ಸೊ ಫಾಲೋ ಅವರ್ ಚಾನಲ್, ಸಬ್ಸ್ಕ್ರೈಬ್ ಅಂಡ್ ಬಿ ಟ್ಯೂನ್ಡ್ ಫಾರ್ ಮೋರ್ ವಿಡಿಯೋಸ್ ಅಹೆಡ್.